ನೈಸ್ ರಸ್ತೆಯಲ್ಲಿ ಅಕ್ರಮ ಟೋಲ್ ಸಂಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಗಳು ಕೇಳಿಬರ್ತಾ ಇತ್ತು. ಕೋರ್ಟಿಂದ ಒಂದು ನೋಟಿಸ್ ಕೂಡ ಜಾರಿಯಾಗಿತ್ತು. ಅದರ ವಿರುದ್ಧ ಈಗ ಕಿಚ್ಚು ಹೆಚ್ಚಾಗ್ತದೆ. ನೈಸ್ ರಸ್ತೆಯಲ್ಲಿ ಅಕ್ರಮ ಟೋಲ್ ಸಂಗ್ರಹದ ವಿರುದ್ಧ ಈಗ ಕಿಚ್ಚು ಹೆಚ್ಚಾಗಿದೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ. ಬೆಳಗ್ಗೆ 10:30ಕ್ಕೆ ಟೋಲ್ ಸಮೀಪ ರೈತರಿಂದ ಹೋರಾಟ ನಡೆಯುತ್ತೆ. ಕೇವಲ ಟೋಲ್ ಪಾವತಿಸಿ ಸಂಚಾರ ಮಾಡೋದಷ್ಟೇ ಅಲ್ಲ, ಪ್ರಶ್ನೆ ಮಾಡುವುದು ಕೂಡ ನಮ್ಮ ಹಕ್ಕು ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮ ಟೋಲ್ ಸಂಗ್ರಹ ವಿರುದ್ಧ ಈಗ ಕಿಚ್ಚು ಹೆಚ್ಚಾಗಿರೋದು. ಹತ್ತೂವರೆ ಸುಮಾರಿಗೆ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟೋಲ್ ಅನ್ನ ಪಾವತಿಸಿ ಸಂಚಾರ ಮಾಡೋದಷ್ಟೇ ಅಲ್ಲ, ಪ್ರಶ್ನೆ ಮಾಡೋದು ಕೂಡ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟಗಾರರು ಪಟ್ಟನ್ನು ಹಿಡಿದು ಹೋರಾಟಕ್ಕೆ ಸಿದ್ಧಗೊಳ್ತಾ ಇದ್ದಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟುವಂತಿಲ್ಲ ಎಂಬ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸವಾರರು ಸಿಬ್ಬಂದಿ ನಡುವೆ ವಾಗ್ವಾದ ಮುಂದುವರೆದಿದೆ. ನೈಸ್ ಟೋಲ್ಗಳಲ್ಲಿ ನೋಟಿಸ್ ಅನ್ನ ಅಂಟಿಸಿರುವಂತಹ ಸಂಸ್ಥೆ ಟೋಲ್ ಕಟ್ಟದಂತೆ ಕೋರ್ಟ್ ಯಾವ ಆದೇಶವನ್ನ ಕೊಟ್ಟಿಲ್ಲ, ಟೋಲ್ ಕಟ್ಟಲೇಬೇಕು ಅಂತ ಹೇಳುತ್ತಿರುವಂತಹ ಟೋಲ್ನ ಸಿಬ್ಬಂದಿ. ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟುವಂತಿಲ್ಲ ಅನ್ನುವ ವದಂತಿ ವಿಚಾರಕ್ಕೆ ಸವಾರರು ಮತ್ತು ಸಿಬ್ಬಂದಿ ನಡುವೆ ವಾಗ್ವಾದ ಮುಂದುವರೆದಿದೆ. ಟೋಲ್ನ ಸಿಬ್ಬಂದಿಗಳು ನೋಟಿಸ್ ಅನ್ನ ಅಂಟಿಸಿದ್ದಾರೆ. ನಮಗೆ ಯಾವ ಕೋರ್ಟಿಂದನೂ ಕೂಡ ಆದೇಶ ಬಂದಿಲ್ಲ ಟೋಲ್ ಕಟ್ಟಬಾರದು ಅಂತೇಳಿ, ನೀವು ಈ ರೋಡಲ್ಲಿ ಹೋಗಬೇಕು ಅಂದ್ರೆ ಟೋಲ್ ಕಟ್ಟಿ ಹೋಗಿ ಅಂತ ಹೇಳ್ತಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತಾರ್, ಈಗ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಟೋಲ್ ಅಮೌಂಟ್ ಅನ್ನ ಕಟ್ಟಬೇಕು ಅಂತೇಳಿ, ಯಾವ ಆದೇಶ ಕೂಡ ಇಲ್ಲ ಅಂತೇಳಿ. ಏನ್ ಆಗ್ತಾ ಇದೆ ಇಲ್ಲಿ? ಆದೇಶ ಇದೆಯಾ ಇಲ್ವಾ? ಆದೇಶದಲ್ಲಿ ಏನಿದೆ? ಟೋಲ್ ಸಿಬ್ಬಂದಿಗಳು ಹೇಳ್ತಾ ಇರೋದು ಸತ್ಯನಾ ಸುಳ್ಳ? ನಾಗೇಂದ್ರ ಬಾಬು, ಗೊಲ್ರಹಟ್ಟಿ ನೈಸ್ ಟೋಲ್ ಹತ್ರ 4 ದಿನದ ಹಿಂದೆ ಈ ರೀತಿ ನೋಟಿಸ್ ಅಂಟಿಸಿದ್ರು. ಆ ಒಂದು ನೋಟಿಸ್ ವಿಚಾರವಾಗಿ ನಿನ್ನೆ ನಾವು ಖುದ್ದು ರಿಪಬ್ಲಿಕ್ ಕನ್ನಡ ಅಲ್ಲಿರುವಂತಹ ಸಿಬ್ಬಂದಿಯನ್ನು ಕೂಡ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಯಾವಾಗ ಕುಮಾರಸ್ವಾಮಿ ಅವರು ಯಾರು ಕೂಡ ಟೋಲ್ ಕಟ್ಟಬೇಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಆ ಒಂದು ಹೇಳಿಕೆ ಬೆನ್ನಲ್ಲೇ ಒಂದಿಷ್ಟು ಸವಾರರು ಕಿರಿಕ್ ಮಾಡಲು ಶುರು ಮಾಡಿದ್ರು. ಇದೇ ಕಾರಣಕ್ಕಾಗಿ ಕೋರ್ಟ್ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಲ್ಲಿ ಟೋಲ್ ಕಟ್ಟಬೇಡಿ ಅಂತ ಆದೇಶ ಹೊರಡಿಸಿಲ್ಲ. ಆ ಒಂದು ವಿಚಾರವಾಗಿ ನಾವು ನೋಟಿಸ್ ಅಂಟಿಸಿರುವುದಾಗಿ ಅಲ್ಲಿರುವಂತಹ ಸಿಬ್ಬಂದಿ ಖುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು. ಹಾಗಾದ್ರೆ ಈ ಒಂದು ವಿಚಾರದ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಕೋರ್ಟ್ ಒಂದು ಆದೇಶವನ್ನು ಕೋರ್ಟ್ ಕೊಟ್ಟಂತಹ ಆದೇಶದಲ್ಲಿ ಟೋಲ್ ಕಟ್ಟಬೇಡಿ ಅಂತಾನೆ ಮೆನ್ಷನ್ ಆಗಿರ್ಲಿಲ್ಲ ಅಥವಾ ಟೋಲ್ ಕಟ್ಟಿ ಅಂತಾನೆ ಯಾವುದೇ ರೀತಿಯ ಉಲ್ಲೇಖ ಆಗಿರ್ಲಿಲ್ಲ. ಅಲ್ಲಿ ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್, ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅಂತ ಒಂದು ಆದೇಶವನ್ನು ಕೊಟ್ಟಿತ್ತು. ಆ ಒಂದು ಆದೇಶವನ್ನು ಉಲ್ಲೇಖಿಸಿ ಮಾಜಿ ಸಿಎಂ ಆಗಿರುವಂತಹ ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಂತಹ ಬೆನ್ನಲ್ಲೇ ಈ ರೀತಿಯಲ್ಲಿ ಒಂದಿಷ್ಟು ಗೊಂದಲ ಉಂಟಾಗಿತ್ತು. ಸವಾರರು ಕಿರಿಕ್ ಮಾಡಲು ಶುರು ಮಾಡಿದ್ರು. ಇದೇ ಕಾರಣಕ್ಕಾಗಿ ನೋಟಿಸ್ ಅಂಟಿಸುವಂತಹ ಒಂದು ಕೆಲಸವನ್ನು 4 ದಿನದ ಹಿಂದೆ ಮಾಡಿದ್ರು. ಇದೇ ಮುಂದುವರೆದ ಭಾಗ ಎಂಬಂತೆ ಇವತ್ತು ಮತ್ತೊಂದು ರೀತಿಯಲ್ಲಿ ಪ್ರತಿಭಟನೆಗೆ ಇದೀಗ ಕರ್ನಾಟಕ ರಾಜ್ಯ ರೈತ ಹಿತ ಸಂರಕ್ಷಣಾ ಸಂಘ ಮುಂದಾಗಿರುವಂತದ್ದು. ಈ ಒಂದು ಕರ್ನಾಟಕ ರಾಜ್ಯ ರೈತ ಹಿತ ಸಂರಕ್ಷಣಾ ಸಮಿತಿ ಏನಿದೆ, ಈ ಹಿಂದೆ ಕೂಡ ಒಂದಿಷ್ಟು ಹೋರಾಟವನ್ನು ಮಾಡಿದ್ರು. ಬಿಡದಿಯ ಹೋರಾಟ ಆಗಿರ್ಬೋದು, ಜೊತೆಗೆ ಕನಕಪುರದಲ್ಲೂ ಕೂಡ ಭೂಸ್ವಾಧೀನ ಏರ್ಪೋರ್ಟ್ ವಿಚಾರವಾಗಿ, 2ನೇ ಏರ್ಪೋರ್ಟ್ ವಿಚಾರವಾಗಿ ಭೂಸ್ವಾಧೀನಕ್ಕೆ ಮುಂದಾದಂತಹ ಸಂದರ್ಭದಲ್ಲೂ ಕೂಡ ಹೋರಾಟವನ್ನು ಮಾಡಿದ್ರು. ಇವತ್ತು ಇದೇ ಸಂಘ ಹೋರಾಟ ಮಾಡಲು ಪ್ರಮುಖ ಕಾರಣ ಈ ಒಂದು ಟೋಲ್ ನೈಸ್ ರೋಡ್ ವಿಚಾರವಾಗಿ 2003ರಲ್ಲಿ ವಶಪಡಿಸಿಕೊಂಡಿರುವಂತಹ ರೈತರಿಗೆ ಇನ್ನೂ ಕೂಡ ಪರಿಹಾರವನ್ನು ಕೊಟ್ಟಿಲ್ಲ. ಇಂತಹ ಸಮಯದಲ್ಲಿ ಫ್ರೇಮ್ ಅಗ್ರಿಮೆಂಟ್ ಕೂಡ ಸರಿಯಾದ ರೀತಿಯಲ್ಲಿ ಪಾಲನೆ ಆಗಿಲ್ಲ. ನೀವು ಫ್ರೇಮ್ ಅಗ್ರಿಮೆಂಟ್ ನಿಮ್ಮ ಹತ್ರ ಇದ್ರೆ ಅದನ್ನು ಕೂಡ ಯಾವ ಜಾಗದಲ್ಲಿ ನೀವು ನೋಟಿಸ್ ಅಂಟಿಸಿದ್ರು ಅದರ ಪಕ್ಕದಲ್ಲೇ ನಿಮ್ಮಲ್ಲಿರುವಂತಹ ಅಗ್ರಿಮೆಂಟ್ ಕಾಪಿಯನ್ನು ಕೂಡ ಹಾಕಿ, ಇಲ್ಲ ನಮ್ಗೆ ತೋರಿಸಿ, ನಾವು ಕೇವಲ ಟೋಲ್ ಕಟ್ಟೋದು ಮಾತ್ರ ಅಲ್ಲ, ನಮ್ಗೆ ಪ್ರಶ್ನೆ ಮಾಡುವಂತಹ ಅಧಿಕಾರ ಇದೆ ಅನ್ನೋದನ್ನು ಉಲ್ಲೇಖಿಸಿ ಇವತ್ತು ಈ ಒಂದು ಆಯಾಮದಲ್ಲಿ ಕೂಡ ಪ್ರತಿಭಟನೆ ಮಾಡಲು ಮುಂದಾಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸತಾ, ನಿಮ್ಮೆಲ್ಲ ಮಾಹಿತಿಗಾಗಿ.